ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೆಂಗದ್ರಿ? ಫುಲ್ ಮಸ್ತ್ ಅದ್ರಿ ಅಂತ ಅಂದ್ಕೊಂಡಿನಿ. ನಾವು ರೈಡ್ ಚಾಲೂ ಮಾಡಿ ಇವತ್ತಿಗೆ 6 ದಿನ ಆಯ್ತು ರೀ. 6ನೇ ದಿನಕ್ಕೆ ನಾವು ನಮ್ಮ ರೈಡ್ ಕಂಟಿನ್ಯೂ 6ನೇ ದಿನಕ್ಕೆ ಬಂದು ನಮ್ಮ ರೈಡ್ ತಿರುವನಂತಪುರಮ್ದಾಗ ನಿಂತೈತಿ. ಇನ್ನು ಮುಂದೆ ಎಲ್ಲಿ ಹೋಗ್ತೈತೋ ಏನೋ ನಮಗೂ ಗೊತ್ತಿಲ್ಲ. ದಾರಿ ಹೆಂಗೆ ಕಾಣತೈತಿ ಹಂಗೆ ನಾವು ಹೊಂಟೇವಿ. ಸೊ ಈಗ ನಾವು ತಿರುವನಂತಪುರಮ್ದಾಗ ಇಲ್ಲಿರೋ ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದ ಫೇಮಸ್, ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಅಂತ ಕರೀತಾರಲ್ಲ, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಕಡೆ ಅದೇವಿ. ಹಿಂದೂಸ್ ಒನ್ ಆಫ್ ದ ಬಿಗ್ಗೆಸ್ಟ್, ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಅಂತ ಹೇಳಿ ಕರೀತಾರೆ ಅದನ್ನು. ಅಲ್ಲಿರೋ ಸಂಪತ್ತು ಎಟ್ಟಂದ್ರೆ ಟ್ರಿಲಿಯನ್ಸ್ ದಾಡ್ತೈತೆ ರೀ. ಅದೇನದು ಗೊತ್ತೇನು ರೀ? ಅದು ಅಮೇರಿಕಾ ಮತ್ತು ಬೇರೆ ಬೇರೆ ದೇಶದ ಏನು ಜನಸಂಖ್ಯೆ GDP ಇಲ್ಲ, ಅದು ದಾಟಿದ್ರಿ. ಅದು ಬರೀ ಆ ಒಂದು ಗುಡಿ ಟ್ರೆಜರ್. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೆಡಿಷನ್ಗೆ ನಾವು ರೆಡಿ ಆಗಿಬಿಟ್ಟೇವ್ರಿ. ಒಂದು ಮ್ಯಾಗಿನ ಶರ್ಟ್, ಕೆಳಗೆ ಧೋತಿ, ನಾವು ಒಂದು ಧೋತಿ ಮ್ಯಾಗ ಒಂದು ಶರ್ಟ್ ಹಾಕೊಂಡೀವಿ. ಸೊ ಗುಡಿ ಒಳಗೆ ಹೋಗ್ಬೇಕಂದ್ರೆ ಸ್ವಲ್ಪ ಪದ್ಧತಿಗಳು, ಸ್ವಲ್ಪ ರೂಲ್ಸ್ಗಳು ಏನೇನೋ ಅದಾವು. ಸೊ ಆ ರೂಲ್ಸ್ ಪ್ರಕಾರ ನಾವು ಹೋಗೋಣ. ಮ್ಯಾಗ ನಿಮ್ಗೆ ಶರ್ಟ್ ಅಲಾವ್ ಇರಂಗಿಲ್ಲ ರೀ. ಒಳಗೆ ಹೋಗೋಕೆ ಮೊದಲಲ್ಲಿ ಏನು ಮಾಡ್ತಾರೆ, ನಿಮ್ಮ ಬ್ಯಾಗಿಗೆ ಏನೇನು ಅದಾವೆ ಎಲ್ಲ ಏನು ತೊಗೊಂಬಂದಿರ್ತಿರಲ್ಲ ಅವೆಲ್ಲ ಅಲ್ಲಿ ಲಾಕರ್ ಕೊಟ್ಟಿರ್ತಾರೆ. ಆ ಲಾಕರ್ನಾಗ ಇಟ್ಟು ನೀವು ಗುಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಒಂದನೇದಾಯಿತು. ಎರಡನೇದು, ನೀವು ಗುಡಿ ಒಳಗೆ ಹೋಗ್ತಿದ್ರೆ ನಿಮ್ಗೆ ಶರ್ಟ್ ಅಲಾವ್ ಇರೋಂಗಿಲ್ಲ. ಒಂದು ಧೋತಿ ಆಯಿತು. ಇನ್ನು ಒಂದು ಮ್ಯಾಗ ಒಂದು ಶಾಲೆ ಹೋಗ್ತಾರೆ. ಶಾಲಪುರಿ ಇಲ್ಲ, ಶಾಲೆ ಇಲ್ಲ ಅಂದ್ರೆ ನಡೀತಿ. ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೀವು ಹೊರಗೆ ಬಂದ್ರೆ ಅಲ್ಲಿ ಇರೋ ಡಿವೈನಿಂಗ್ ಪವರ್ ಏನದವಲ್ಲ ನಿಮ್ಗೆ ಗೊತ್ತಾಕೈತಿ. ಅಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ನಾ ಮಾಡ್ತೀನಿ ಅದು ನಿಮ್ಗೆ ಹೇಳ್ತೀನತ್ತ. ಏನು ಆಗ್ತೈತಿ ಏನೇನಿಲ್ಲ ಅನ್ನೋದು ನೋಡೋಣ. ಅಲ್ಲಿದೊಂದು ಸ್ವಲ್ಪ ಹಳಿ ಹಿಸ್ಟ್ರಿ ಐತ್ರಿ. ಹೋಪ್ ಎಲ್ಲರಿಗೂ ಅದು ಗೊತ್ತೈತಿ. ನಾನು ಅದ್ರ ಬಗ್ಗೆ ಹೇಳೋದು ಬೇಡ. ನೋಡೋಣ, ಒಂದೆರಡು ಪಾಯಿಂಟ್ ನನಗೆ ಎಷ್ಟು ಗೊತ್ತೈತಿ ಅದು ನಿಮ್ಮ ಮುಂದೆ ದರ್ಶನ ಮುಗಿದ್ಮೇಲೆ ಬಂದು ಹೇಳ್ತೀನಂತ. ಅದಾದ್ಮೇಲೆ ಒಂದು ಮ್ಯೂಸಿಯಮ್ಗೆ ಹೋಗೋದೈತಿ. ಮ್ಯೂಸಿಯಮ್ಗೆ ಹೋಗೋಣ. ಆ್ಯಂಡ್ ಈ ದಿನ ಇಲ್ಲೇ ಎಂಡ್ ಮಾಡ್ತೀನಿ. ಬೈ ಸೌತ್ ಎಂಟ್ರೆನ್ಸ್ ಇದೆ ನೋಡ್ರಿ. ಇಲ್ಲಿದ್ರೆ ಕ್ಯಾಮ್ರಾ, ಫೋನ್ ಏನೂ ಅಲಾವ್ ಇಲ್ಲ. ಸೊ ಇಲ್ಲೇನು ಲಾಕರ್ ಐತಲ್ಲ, ಆ ಲಾಕರ್ದಾಗ ಇಟ್ಟು ಓಕೆ ಅಂತ ಒಳಗೆ. ಫೈನಲಿ ನಾವು ಗುಡಿ ಕಡೆ ಬಂದೆ ನೋಡ್ರಿ. ಐತಲ್ಲ ಮಸ್ತ್. ಆ್ಯಕ್ಚುಲಿ ನಾವು ದರ್ಶನ ಅದು ಮಾಡ್ಕೊಂಡು ಬಂದೇವ್ರಿ. ಸೌತ್ ಗೇಟ್ದಿಂದ ಎಂಟ್ರಿ ಆಗಿದ್ದೇವೆ. ಇಲ್ಲೆಲ್ಲ ಗದ್ದಲು ಭಾಳ ಹೇಳಿ. ಸೊ ಅಲ್ಲಿ ಗದ್ದಲು ಕಡಿಮೆ ಇರೋದ್ರಿಂದ ಅಲ್ಲಿ ಹೋಗಿ ಅಲ್ಲಿ ಈಸಿ ಇತ್ತು. ಹೋಗಿ ದರ್ಶನ ಅದು ಮಾಡಿಕೊಂಡು ಈಗ ಬಂದು ಇಲ್ಲಿ ಒಂದು 2 ಫೋಟೋ ತೆಗಿಬೇಕಂತ ಬಂದೀವಿ. ಆ್ಯಕ್ಚುಲಿ ವೆಸ್ಟ್ನಾಗ ಗದ್ದಲು ಕಡಿಮೆ ಇತ್ತು. ಏನಿಲ್ಲ, ನಮ್ಮ ಬ್ಯಾಗ್ ಅದು ಇತ್ತಲ್ರಿ. ಸೊ ಅಲ್ಲಿ ಲಾಕರ್ನಾಗ ಇಟ್ಟು ಹೋಗಿ ಬರುತ್ತಾನ ಲೇಟ್ ಆಕೈತೆ. ಸೌತ್ನಾಗ ಅಲ್ಲೇ ಬಾಜುಕೆ ಇತ್ತು. ಸೊ ಅಲ್ಲೇ ಇಟ್ಟು ಒಳಗೆ ಹೋಗಿ ದರ್ಶನ ಮಾಡ್ಕೊಂಬಂದೀವಿ. ದರ್ಶನ ಐತಲ್ಲ, ಏನೂ ಹೇಳೋ ವರ್ಡ್ಸೇ ಇಲ್ಲ. ಫುಲ್ ಮಸ್ತ್ ಅದು. ಫುಲ್ ಅಂದ್ರೆ ಫುಲ್ ಮಸ್ತ್. ಆ್ಯಂಡ್ ಫೈನಲಿ ನೋಡ್ರಿ, ಹಿಂದೈತಿ ಗುಡಿ. ಸೆಕಿ ಭಾಳ ಐತ್ರಿ. ಪೂರ ಬೆವರು, ಪೂರ ಮೈಲಿಟ್ಟು ಹಸಿ ಆಗಿಬಿಟ್ಟೈತಿ. ನೋ ಪ್ರಾಬ್ಲಮ್. ರೂಮ್ ಕಡೆ ಹೋಗೋಣತ್ತ. ಒಂದು 2 ತಾಸು ರೆಸ್ಟ್ ಮಾಡಿ ಆಮೇಲೆ ಮ್ಯೂಸಿಯಮ್ ಕಡೆ ಹೋಗೋದು. ಸನಿದಿಂದ್ರೆ ಗುಡಿ ಏನು ಮಸ್ತ್ ಕಾಣ್ತೈತೆ ನೋಡ್ರಿ. ಶಿಲ್ಪಕಲೆ ನೋಡ್ರಿ ಹೆಂಗೈತೆ ಇದ್ರದ್ದು. ಅಲ್ಲ ಕೆತ್ತನೆ ಮುಂದೆ ಬಂದಾಗ ನೋಡ್ರಿ. ಈಸ್ಟ್ ಗೇಟ್ ಪಾಳೆದು ಮೇನ್ ಎಂಟ್ರೆನ್ಸ್. ಇದ್ರ ಈ ಸೈಡ್ ಒಂದು ಬರ್ತೈತಿ, ಆ ಸೈಡ್ ಒಂದು ಬರ್ತೈತಿ. ನೀವೇನ್ರಿ ಇಲ್ಲಿ ಬರ್ತಿದ್ರೆ ಸೌತ್ ಇಲ್ಲ ವೆಸ್ಟ್ ಗೇಟಿಂದ ಎಂಟ್ರಿ ತಗೋರಿ. ಇಲ್ಲಿ ಭಾಳ ಗದ್ದಲಿರ್ತೈತಿ. ಆ ಕಡೆ ಹೋದಂದ್ರೆ ಒಂದು 20 ನಿಮಿಷನಾಗ ನಿಮಗೆ ದರ್ಶನ ಆಗೇ ಬರ್ತೈತಿ. ಎಳ್ನೀರು ಹೆಂಗೈತಣ್ಣ? ನನ್ನ ಅಣ್ಣ ಎಳ್ನೀರು ಹುಳಿ ಬಂದದ್ರಿ. ಬಟ್ ನನಗೆ ಚಲೋನೇ ಬಂದದ. ನಾನು ಚಲೋ ಐತಿ. ಬೇರೆ ತಗೋ. ಹಾಂ ಇಲ್ಲ ತಗೋಲ್ಲ. ಇನ್ನೊಂದು ಇರ್ತಾವೆ, ಒಂದೊಂದು ಬಂದಿರ್ತಾವೆ ಒಳಗೆ. ಅಲ್ಲ ನೀನು ಸಾಮಾನ್ಯದವನು ಅಲ್ಲ ಕಣಲ್ಲ. ಬಸ್ ಏಕೆ ಬಸ್. ಟೈಮ್ ಆಯಿತು 4. ಮುಂಜಾನೆ ಹೋಗಿ ದರ್ಶನ ತೊಗೊಂಡು ಬಂದು ರೂಮ್ನಾಗ ಮುಟ್ಕೊಂಡಿವಿ. ಈಗ ಈ ಥರ ನಾವು ಮುಂಜಾನೆ ದರ್ಶನ ಮಾಡಿ ಭಾಳ ಕೆಲಸ ಮಾಡ್ಕೊಂಡಿದ್ದೇವೆ. ಎಲ್ಲ ಕೆಲಸ ಹೇಳ್ಬಾರ್ದು. ಆ್ಯಕ್ಚುಲಿ ಇವತ್ತು ನಾವು ಕನ್ಯಾಕುಮಾರಿ ಕಡೆ ಹೋಗ್ಬೇಕಿತ್ತು. ನಾವು 1.5 ದಿನ ರೂಮ್ ತೊಗೊಂಡಿವಿ.
ಹಾಂ, ನಾವು ಏನು ಮಾಡಿದ್ದೀವಿ, 1.5 ದಿನದ ರೂಮ್ ತೊಗೊಂಡಿದ್ದೇವೆ. ನಾವೇನು ತಿಳಿದ್ರೆ ಗೊತ್ತೇನ್ರಿ, ಏನಿಲ್ಲ ಅಂದ್ರೆ ಒಂದು 4 ರಿಂದ 5 ತಾಸು ಪಾಳೆ ಬರ್ಬೋದು ಅಂಥೇಳಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅಷ್ಟು ಬರಲಿಲ್ಲ. ಒಂದು 20 ರಿಂದ 25 ನಿಮಿಷನಾಗ ಪಾಳೆ ಮುಗಿದೋಯ್ತು. ನಾವು ಹೋಗಿ ದರ್ಶನ ತೊಗೊಂಡು ಬಂದಿದ್ದೀವಿ. ಬಂದೇನು ಮಾಡಿದೆವು ಅಂದರೆ, ಅಲ್ಲೇ ಒಂದು ಸ್ವಲ್ಪ ಕೆಲಸ ಇದ್ದು ರೀ, ಕೆಲಸದ ಮುಗಿಸ್ಕೊಂಡು ಬಂದು ರೂಮ್ನಾಗ ರೆಸ್ಟ್ ಮಾಡಿ ಈಗ ವಾಪಸ್ ಎದ್ದು ಹೊಳೆ ಗುಡಿ ಕಡೆಗೆ ಹೊಂಟೇವ್ರಿ. ಯಾಕಂದ್ರೆ ಇಲ್ಲಿ ಕೂತಾರೆ ಏನು ಮಾಡೋದೈತಿ, ಹೋದೆವು ಅಂದ್ರೆ ಸುಮ್ಮಂತೂ ಸ್ವಲ್ಪ ಅಲ್ಲಿ ಏನೇನು ಮಾರ್ಕೆಟ್ ಐತಿ ಒಂದು ಸ್ವಲ್ಪ ಮಾರ್ಕೆಟ್ ಅಡ್ಡಾಡೋಣಂತ, ಸ್ವಲ್ಪ ಏನ್ರಿ ಸ್ನ್ಯಾಕ್ಸ್ ಏನಾರ ಸಿಗ್ತದೆ ಸ್ನ್ಯಾಕ್ಸ್ ತಿನ್ನೋಣಂತ. ಆ್ಯಂಡ್ ಹುಡುಕಾಡಿ ತಿನ್ಬೇಕು, ಸಿಕ್ಕರೆ ತಿನ್ನೋದಲ್ಲ, ಸೊ ಏನಿಲ್ಲ, ಮುಂಜಾನೆ ಹಿಸ್ಟ್ರಿ ಹೇಳ್ತೀನಿ ಅಂದಿದ್ದೆ ಅಲ್ಲ ಪದ್ಮನಾಭ ಸ್ವಾಮಿದು. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗಿದೆ 9ನೇ ಸೆಂಚುರಿ. ಟ್ರಾವೆನ್ಕೋರ್ ಎಂಬ ವಂಶಸ್ಥರು ಅವ್ರ ರಾಜರು ಏನು ಮಾಡಿದರೆ ಈ ಗುಡಿ ಕಟ್ಟಿದ್ರು. ಅವಾಗ ಅವ್ರ ಆಳ್ವಿಕೆ ಒಳಗಿದ್ದ ಈ ಜಾಗ ಅವ್ರು ಕಟ್ಟಿರ್ತಾರೆ. ಸೊ ಅವ್ರದ್ದು ಮುಂದಿನವರು ಫ್ಯೂಚರ್ ಬಂದವರೆಲ್ಲ ವೆಲ್ತ್ ಎಲ್ಲ ಕ್ರಿಯೇಟ್ ಮಾಡಿ ಅಲ್ಲಿಟ್ಟಿದ್ರಿ. ಸೊ ಈಗ ಅಲ್ಲಿ ಆ್ಯಕ್ಚುಲಿ 6 ಖೂಫಿಯಾ ಬಾಗಿಲುಗಳು ತರಲ್ಲ, ನನಗಂತೂ ಹಾಗೆ ಇರ್ತಾರೆ, ಸರಿ ನನಗೆ ತಿಳಿಗಂತೂ ಹಾಗೆ ಇರ್ತಾರೆ. ಖೂಫಿಯಾ ಬಾಗಿಲುಗಳು ಇರ್ತಲ್ಲ ರೀ, ಖಜಾನ ಇಟ್ಟಿರ್ತಾರಲ್ಲ. ಸೊ ಆ ಬಾಗಿಲುಗಳೊಳಗೆ 5 ಬಾಗಿಲು ಓಪನ್ ಮಾಡ್ಯಾರ, ಇನ್ನೂ ಒಂದು ಬಾಗಿಲು ಓಪನ್ ಮಾಡಿಲ್ಲ. ಅದಕ್ಕೆ ಅವರು ಕೋಡ್ ವರ್ಡ್ ಇರ್ತಾರೆ ABCDEF ಅಂತೇಳಿ. ಸೊ B ಕೋಡ್ ಅನ್ನೋದು ಏನು ರೂಮ್ ಐತಲ್ಲ ಅದನ್ನು ಓಪನ್ ಮಾಡಿಲ್ಲ. ಸೊ ಅದೇನೋ ಅದಕ್ಕೆ ಒಂದು ಪದ್ಧತಿ ಇರ್ತದೆ, ಏನೋ ವರ್ಷಿಗೆ ಪದ್ಧತಿ ಇರ್ತೈತೆ. ಆ ಪದ್ಧತಿ ಪ್ರಕಾರ ಹೋಗಿ ಆ ರೂಮ್ ಓಪನ್ ಮಾಡೋದಕ್ಕೆ ಉಳ್ಕಿದ್ದು B ಬಿಟ್ಟು ACDEF ಏನದವಲ್ಲ ಎಲ್ಲ ಓಪನ್ ಮಾಡಿಬಿಟ್ಟಾರೆ. ಅದ್ರಾಗ ದವಸ ಧಾನ್ಯಗಳು, ಕಿಲೋಗಟ್ಟಲೆ ಬಂಗಾರ, ದೊಡ್ಡ ಏನಂತಾರೆ ದೊಡ್ಡ ಮೂರ್ತಿಗಳು, ಕಿಲೋಗಟ್ಟಲೆ ಬಂಗಾರ ಸಿಕ್ಕೈತೆ ಅದ್ರಾಗ. ಈಗಾದರೂ ಅದು ಕೇರಳ ಗೋರ್ಮೆಂಟ್ ಕೈಯಾಗಿಲ್ಲ. ಅವರ ಹಳಿ ವಂಶಸ್ಥರು ಏನದಾರಲ್ಲ ಅವ್ರು ಮುಂದೆ ಬರೋ ಈಗಿರೋ ಫ್ಯೂಚರ್ ವಂಶಸ್ಥರು ಅದಾರಲ್ರಿ ಅವ್ರ ಕೈಯಾಗಿ ಅದ್ರ ಆಳ್ವಿಕೆ ಐತಿ. ಗೌರ್ಮೆಂಟ್ ಕೈ ಕೊಟ್ಟೆ ಅಂದ್ರೆ ಅದನ್ನೆಲ್ಲ ಸತ್ಯನಾಶ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿತ್ತಲ್ರಿ, ಇದೇನೈತಿ ಅವ್ರು ಈಗಿರೋ ವಂಶಸ್ಥರು ಯಾರದಾರಲ್ಲ ಅವರೇ ಇದನ್ನು ನಡ್ಸ್ಕೊತ ಹೋಗ್ಬೇಕನ್ನೋ ಪದ್ಧತಿ ಐತ್ರಿ. ನನಗೆ ಗೊತ್ತಿರೋ ಮಟ್ಟಿಗಂತರೂ ಇದಿಷ್ಟೇ. ನಿಮಗೇನು ಗೊತ್ತೈತಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಹೇಳ್ರಿ. ಸೊ ಆ್ಯಕ್ಚುಲಿ ನಮಗೆ ಈ ಇರೋ ಎಲ್ಲ ಪ್ಲೇಸಸ್ಗಳ ಬಗ್ಗೆ ಅಷ್ಟೆಲ್ಲ ನಾಲೆಜ್ ಇರೋಂಗಿಲ್ಲ ರೀ. ಯಾಕಂದ್ರೆ ನಾವು ಬೈಕಿಗೆ ಸಂಬಂಧಪಟ್ಟಿದ್ದು ಏನೇ ಬೇಕಾದ್ರೆ ಕೇಳಿದ್ರೆ ನಾವು ಹೇಳ್ಬೋದು. ಈ ಥರ ಈ ಜಾಗಕ್ಕೆ ಬಂದಾಗೆಲ್ಲ ಇಲ್ಲಿ ಮಂದಿ ಏನು ಹೇಳ್ತಾರೆ ಅಂತ ತಿಳ್ಕೊಂಡು ನಾ ತಿಳ್ಕೊಬೇಕು, ನಾ ಬಂದು ನಿಮಗೆ ಹೇಳಬೇಕು. ಬೈ ಈಗ ಜಸ್ಟ್ ಸುನೀಲ್ ಸ್ವ್ಯಾಕ್ಸ್ ಮ್ಯೂಸಿಯಮ್ ಅಂತೇಳಿ ಇಲ್ಲಿದು ಹೊರಗೆ ಬಂದೇವ್ರಿ. ಹೊರಗೆ ಬಂದು ಚಾ ತೊಗೊಂಡೇವಿ. ಮ್ಯೂಸಿಯಮ್ ಮಸ್ತ್ ಐತಿ. ಹಾಂ ಆ್ಯಕ್ಚುಲಿ ಮಸ್ತ್ ಐತ್ರಿ. ಸಿನಿಮ್ಯಾಟಿಕ್ ಹಾಕ್ತೀನಿ ನೋಡ್ರಿ ಒಂದು ಕ್ಲಿಪ್ ನೋಡ್ರಿ. ₹100 ಒಬ್ರಿಗೆ ಟಿಕೆಟ್ ಐತ್ರಿ, ಆದ್ರೆ ಕಂಪ್ಲೀಟ್ ವರ್ಕ್ ನೋಡಿರಿ. ಸಿನಿಮ್ಯಾಟಿಕ್ ಹಾಕ್ತೀನಿ ಅಂತ ಚೆಕ್ ಮಾಡಿ. ಇವತ್ತಿನ ಈ ವಿಡಿಯೋ ಈ ಚಾ ಜೊತೆ ಎಂಡ್ ಮಾಡೋಣ. ಸಿಗೊಂಡ್ರಿ ನಾಳೆ ವಿಡಿಯೋದಾಗ. ಅಲ್ಲಿ ತನ ಬಾಯ್. ಮಿಲೆಂಗೆ ಟುಮಾರೋ ಆಟ್ ರಾಮೇಶ್ವರಂ. ಬಾಯ್.